ನಮಸ್ಕಾರ ಕರ್ನಾಡು, ಎಲ್ಲ ಹೇಗಿದ್ದೀರಾ? ಏನಪ್ಪ ಇವನು ಕಾಡ್ ಮಧ್ಯ ಬಂದ್ಬಿಟ್ಟು ಏನೋ ಬ್ಲಾಗ್ ಮಾಡ್ತಾನೆ ಅನ್ಕೋಬೇಡಿ ಗೈಸ್. ಈಗ ನಾವು ಹೋಗ್ತಾ ಇರೋದು ಒಂದು ಸ್ಪೆಷಲ್ ವ್ಯೂ ಪಾಯಿಂಟ್ಗೆ. ಇಲ್ಲಿ ಜಾಸ್ತಿ ಜನ ಗೊತ್ತಿಲ್ಲ, ಆದರೂ ಇದು ಒಂದು ಟೂರಿಸ್ಟ್ ಪ್ಲೇಸ್ ಅಂತ ಹೆಸರುವಾಸಿ ಕೂಡ ಆಗಿದೆ. ಇದ್ರ ಲೊಕೇಶನ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಅಂದರೆ ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಎಷ್ಟೋ ಜನ ಅನ್ಕೊಂಬಿಟ್ಟಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಪೋಸ್ಟ್ ಆಗ್ತಾನೆ, ಚೆನ್ನಾಗಿರೋ ಪ್ಲೇಸ್ಗೆ ಹೋಗಿರ್ತಾನೆ ಅನ್ಕೊಂಡು. ಆದರೆ ಅವ್ರಿಗೇನು ಗೊತ್ತು ಗುರು, ನೀವು ಬರೀ ಪೋಸ್ಟ್ ಅಷ್ಟೇ ನೋಡ್ತೀರಾ, ಆದರೆ ಹಿಂದ್ಗಡೆ ಇದನ್ನು ನೋಡಿ ಇಷ್ಟೆಲ್ಲ ಹತ್ಕೊಂಡು ಹೋಗ್ಬೇಕು ಒಂದು ವ್ಯೂ ಪಾಯಿಂಟ್ಗೆ. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ನಾವು ಇಷ್ಟು ಸುಸ್ತಾಗಿ ಮೇಲೆ ಬಂದಿದ್ದ ಕಾರಣ ಈ ದೇವಸ್ಥಾನ ನೋಡೋಕೆ. ಈ ದೇವಸ್ಥಾನ ಬಂದ್ಬಿಟ್ಟು ಮಲ್ಲಿಕಾರ್ಜುನ ದೇವ್ರದ್ದು. ಈಗ ನೋಡ್ತಾ ಇದ್ದೀರಲ್ಲ, ಇದು ರಾಯಗೋಪುರ ಮಲ್ಲಿಕಾರ್ಜುನ ದೇವರು. ಮಲ್ಲಿಕಾರ್ಜುನ ದೇವ್ರಂದ್ರೆ ಶಿವನ ಅಪರಾವತಾರ ಆಗಿರ್ತಾರೆ. ಬನ್ನಿ ಫ್ರೆಂಡ್ಸ್, ಒಳಗೆ ಹೋಗೋಣ. ಆ ದೇವಸ್ಥಾನ ದರ್ಶನ ತಗೊಂಡು ಮುಂದೆ ನಮ್ಮ ಮೇನ್ ಪಾಯಿಂಟ್ ಆಗಿರ್ತಕ್ಕಂಥ ವ್ಯೂ ಪಾಯಿಂಟ್ಗೆ ನೋಡೋಕೆ ಹೋಗೋಣ. ನೀವೇನು ನೋಡ್ತಾ ಇದ್ದೀರಾ, ಈ ದೇವಸ್ಥಾನನ ಬೆಟ್ಟನ ಅಗದ್ಬಿಟ್ಟು ನಿರ್ಮಿಸಿದ್ದಾರೆ. ಈ ದೇವಸ್ಥಾನದಲ್ಲಿ ಉದ್ಭವ ಆಗಿರ್ತಕ್ಕಂಥ ನೀರು ಅಂದರೆ ಅಂತರಗಂಗೆ ಬರುತ್ತೆ. ಈ ಜಸ್ಟ್ ನಾವು ದೇವಸ್ಥಾನವನ್ನು ನೋಡ್ಕೊಂಬಂದಿದ್ವಿ. ಏನು ಆವಾಗಲಿಂದ ಕಾಯ್ತಿದ್ವಲ್ಲ ಈ ವ್ಯೂ ಪಾಯಿಂಟ್ಗೋಸ್ಕರ, ಫೈನಲಿ ರೀಚ್ ಆದ್ವಿ. ನೀವು ನೋಡ್ತಿರ್ಬೋದು, ಇದೇ ಆ ವ್ಯೂ ಪಾಯಿಂಟು, ಯೋಗಿಕೊಳ್ಳದ ಒನ್ ಆಫ್ ದ ಬೆಸ್ಟ್ ವ್ಯೂ ಪಾಯಿಂಟ್ ಅನ್ಬೋದು. ಈ ಗೋಕಾಕ್ ಜನತೆಗೆ ಇದೊಂದು ಬೆಸ್ಟ್ ವ್ಯೂ ಪಾಯಿಂಟ್ ಅನ್ಬೋದು. ಮತ್ತು ಅದಕ್ಕಿಂತ ಜಾಸ್ತಿ ಇಲ್ಲೇನಿಲ್ಲ, ಒಂದು ದೇವಸ್ಥಾನ ಇದೆ, ಅದು ಸೋಮವಾರ ಒಂದ್ಸಲಿ ಜಾಸ್ತಿ ಇಲ್ಲೆಲ್ಲ ರಶ್ ಆಗಿಬಿಡುತ್ತೆ. ಈಗ ನಾವು ವೀಕೆಂಡ್ಸಲ್ಲಿ ಬಂದಿರೋದ್ರಿಂದ ಯಾರು ಅಷ್ಟೊಂದು ಜನ ಇಲ್ಲ, ಮತ್ತೇನು ಹೇಳೋಕೆ ಅಷ್ಟೊಂದಿಲ್ಲ ಇದರಲ್ಲಿ. ಮತ್ತು ಮಳೆ ಬಂದಾಗ ಇಲ್ಲಿ ವಾಟರ್ ಫಾಲ್ಸ್ ಥರ ಬೀಳುತ್ತೆ ಅಂತ ಕೇಳಿದ್ದೀನಿ, ನಾವು ನೋಡಿಲ್ಲ. ಇಷ್ಟೇ ಗುರು ಈ ವಿಡಿಯೋದಲ್ಲಿ ಇರೋದು. ಅಷ್ಟೊಂದೇನು ಕ್ರಿಯೇಟಿವಿಟಿ ಆಗಿಲ್ಲ ಅಂತ ನಂಗೆ ಗೊತ್ತು, ಆದರೂ ಯಾರಾದರೂ ಹೊಸ್ದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಕೂಡ ಮಾಡ್ಬೋದು, ಕಮೆಂಟು ಮಾಡಿ. ಇಷ್ಟೇ ಗುರು ಈ ವಿಡಿಯೋದಲ್ಲಿ.